ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯ ಕೊನೆಯ ಪಂದ್ಯ ಲಂಡನ್ನ ಕೆನಿಂಗ್ಟನ್ ಓವಲ್ ಮೈದಾನದಲ್ಲಿ ನಡೀತಾ ಇದೆ. ಈ ಪಂದ್ಯಕ್ಕೆ ಮೊದಲ ದಿನ ಮಳೆ ಅಡ್ಡಿಪಡಿಸದ ಕಾರಣ ಕೇವಲ 64 ಓವರ್ಗಳನ್ನು ಮಾತ್ರ ಬೌಲಿಂಗ್ ಮಾಡಲು ಸಾಧ್ಯವಾಯಿತು. ಟಾಸ್ ಸೋತ ನಂತರ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಲು ಇಳಿದು ದಿನದ ಅಂತ್ಯಕ್ಕೆ 6 ವಿಕೆಟ್ಗಳ ನಷ್ಟಕ್ಕೆ 204 ರನ್ ಗಳಿಸಿತು. ಇದರಲ್ಲಿ ಕರುಣ್ ನಾಯರ್ 52 ರನ್ ಗಳಿಸಿ ಆಡ್ತಾ ಇದ್ದಾರೆ ಮತ್ತು ವಾಷಿಂಗ್ಟನ್ ಸುಂದರ್ 19 ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ. ಈಗ ಎಲ್ಲ ಅಭಿಮಾನಿಗಳ ಕಣ್ಣುಗಳು ಎರಡನೇ ದಿನದ ಆಟದ ಮೇಲೆ ಇವೆ. ಇಂದು ಮಳೆ ಮತ್ತೊಮ್ಮೆ ಪಂದ್ಯಕ್ಕೆ ಅಡ್ಡಿಯಾಗಬಹುದೇ ಅನ್ನುವಂತ ಅನುಮಾನ ಕೂಡ ಶುರುವಾಗಿದೆ. ಈ ನಡುವೆ ಇಂಗ್ಲೆಂಡ್ ಪ್ರವಾಸದಲ್ಲಿ ಕರುಣ್ ನಾಯರ್ ಕೊನೆಗೂ ಓವಲ್ ಟೆಸ್ಟ್ ಪಂದ್ಯದಲ್ಲಿ ತಮ್ಮ ಆಯ್ಕೆ ಸರಿ ಅಂತ ಹೇಳಿ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದೆಡೆ ಟೀಂ ಇಂಡಿಯಾದ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಗ್ರೀನ್ ಟಾಪ್ ವಿಕೆಟ್ನಲ್ಲಿ ನೆಲಕಚ್ಚಿದ್ದು ಕಂಡುಬಂದರೆ ನಾಯರ್ ಮೊದಲ ದಿನದ ಆಟ ಮುಗಿಯುವ ಮುನ್ನ ತಮ್ಮ ಅರ್ಧ ಶತಕವನ್ನು ಪೂರೈಸುವಲ್ಲಿ ಯಶಸ್ವಿಯಾದರು. ಈಗ ಎರಡನೇ ದಿನದ ಆಟದಲ್ಲಿ ಅವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿಯೊಂದಿದೆ. ಉತ್ತಮ ಫಾರ್ಮ್ನಲ್ಲಿದ್ದ ಜಡೇಜಾ ಕೂಡ ಈ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ವಿಶೇಷವಾದದ್ದೇನು ಮಾಡಲು ಸಾಧ್ಯವಾಗಲಿಲ್ಲ. ಈ ಸರಣಿಯಲ್ಲಿ ತಮ್ಮ ಮೊದಲ ಟೆಸ್ಟ್ ಪಂದ್ಯ ಆಡ್ತಾ ಇರುವ ಧ್ರುವ್ ಜುರೆಲ್ ಉತ್ತಮ ಆರಂಭ ಪಡೆದ ನಂತರ 19 ರನ್ ಗಳಿಸಿ ವೇಗವಾಗಿ ರನ್ ಗಳಿಸುವ ಗುರಿಯೊಂದಿಗೆ ತಮ್ಮ ವಿಕೆಟ್ ಅನ್ನು ಉಡುಗೊರೆಯಾಗಿ ನೀಡಿದರು.